ಸರ್, ಈಗ ಹೊಸಬ್ರದಂದರೆ ಈಗ ಒಂದಷ್ಟು ಸಿನಿಮಾಗಳು ಹೊಸಬ್ರದ್ದು ಬರುತ್ತೆ. ನಾವು ಹಿಂದಿನ ಸಿನಿಮಾ ತೊಗೊಂಡ್ರೆ ರಾಜ್ಕುಮಾರ್ ಸರ್ದು, ವಿಷ್ಣುವರ್ಧನ್ ಸರ್ ಬರವಣಿಗೆ ತುಂಬ ಒತ್ತು ಕೊಡ್ತಾಯಿದ್ರು. ಈಗ ಕೆಲವೊಂದು ಹೊಸ ಸಿನಿಮಾಗಳು ಬರವಣಿಗೆ ತುಂಬ ಒತ್ತು ಕೊಡೋಲ್ಲ, ಬಟ್ ಇವಾಗ ಬರವಣಿಗೆ ಒತ್ತು ಕೊಡ್ತಾ ಇದ್ದಾರೆ. ಅಂಥವ್ರಿಗೆ ಕಿವಿ ಮಾತೇನಾದರೂ ನಿಮ್ಮ ಕಡೆಯಿಂದ ಹೇಳ್ಬೋದಾ? ಬರವಣಿಗೆ ಮೂಲ ಯಾವುದು, ಚಿತ್ರರಂಗದ ಮೂಲನೇ ಬರವಣಿಗೆ. ನಾನು ಯಾವಾಗಲೂ ಹೇಳೋದು ಅದೇ. ನಿಮ್ಗೆ ಯಾವುದೇ ಒಂದು ಕಟ್ಟಡ ಪಾಯಕ್ಕೆ ನೀವು ಏನು ವಿಜೃಂಭಿಸ್ಬೇಕಾಗಿಲ್ಲ, ಆದರೆ ಗಟ್ಟಿಯಾಗಂತೂ ಇರಬೇಕು. ಸೊ ಬರವಣಿಗೆ ಯಾವುದೇ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಅಂತ ಅಲ್ಲ, ಎಲ್ಲ ಚಿತ್ರಗಳ ಮೂಲ ಬುನಾದಿ ಬರವಣಿಗೆ. ಅದು ಗಟ್ಟಿಯಾಗಿದ್ದರೆ ನೀವು ಕಟ್ಟೋ ಕಟ್ಟಡ ಅದ್ಭುತವಾಗಿ ತುಂಬ ಬಾಳಿಕೆ ಬರುವಂಥದ್ದಾಗುತ್ತೆ. ಈಗ ನಾವು ರಾಜ್ ಶೆಟ್ಟಿ ಅವರೆಲ್ಲ ತಗೊಂಡು ಬರವಣಿಗೆ ತುಂಬ ಒತ್ತು ಕೊಡ್ತಾರೆ ಆ ಟೀಮ್. ಕೆಲವೊಂದು ಟೀಮ್ ಮಾತ್ರ ಕೊಡಲ್ಲ. ಅಂದರೆ ಅಲ್ಲ, ನಿಮ್ಗೆ ಅದೇ ಪ್ರತಿಫಲ ಗೊತ್ತಾಗುತ್ತೆ. ನಿಮ್ಗೆ ಬರವಣಿಗೆ ವೀಕ್ ಇದ್ದಾಗ ಸೆಟ್ಟಲ್ಲಿ ಒಬ್ಬ ಲೈಟ್ ಎತ್ಕೊಂಡು ಹೋಗೋ ಹುಡುಗ ಮಾತಾಡ್ಬಿಡ್ತಾನೆ, ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಅವನ ಮುಖ ಸಣ್ಣಗೆ ಮಾಡ್ಕೊಳೋದೇ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನೋ ವೀಕ್ ಇದೆ ಅಂತ. ಸೊ ಬರವಣಿಗೆ ಯಾವಾಗಲೂ ಬಲವಾಗಿದ್ದಾಗಲ ಅದಕ್ಕೆ ಪಾತ್ರಗಳು ತುಂಬ ಎಂಜಾಯ್ ಮಾಡಿಕೊಂಡು ಆ್ಯಕ್ಟ್ ಮಾಡದೆ ಬಿಹೇವ್ ಮಾಡ್ತಾರೆ, ಅಂದರೆ ಆ ಪಾತ್ರದಲ್ಲಿ ಅವಗಾಯಿಸ್ಕೊಂಡು ಮಾಡ್ತಾರೆ. ಅದು ತುಂಬಾ ಇದೆ. ಇನ್ನೊಂದೇನಂದರೆ ಸರ್, ಬರವಣಿಗೆ ಬರೆಯೋರಿಗೆ ಇಂಡಸ್ಟ್ರಿಲಿ ಇನ್ನೂ ಅವ್ರಿಗೆ ಬೆನಿಫಿಟ್ಸ್ ಆಗಲಿ, ಅವ್ರಿಗೆ ಒಳ್ಳೆ ಸಂಭಾವನೆ ಆಗಲಿ ಕೊಡಲ್ಲ ಅಂತ ಒಂದು ಮಾತಿದೆ, ಅದು ಇವಾಗೂ ಇದೆ. ಸೊ ಅಂಥವ್ರಿಗೆ ಏನಾದರೂ ಹೇಳ್ಬೋದಾ? ಬರವಣಿಗೆ ಎಷ್ಟು ಇಂಪಾರ್ಟೆಂಟ್ ಒಂದು ಸಿನಿಮಾ, ಆ ಸಿನಿಮಾ ಎಷ್ಟೆಲ್ಲ ಗಳಿಸ್ಬೋದು ಆ ಥರ? ಆದ್ರೆ ಈಗ ನಾನು ಕುತ್ಕೊಂಡು ಹೇಳೋದಕ್ಕಿಂತ ಅವರು, ನೀವೊಬ್ಬರು ಸೀನಿಯರ್ ಆಗಿರೋದು, ಸೊ ಅದಕ್ಕೋಸ್ಕರ ಅಂದರೆ ಈಗ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ನಮ್ಮ ಚಿತ್ರರಂಗದಲ್ಲಿ ಪಾಪ ನಿರ್ದೇಶಕರು ಆ ವಿಚಾರದಲ್ಲಿ ಪಾಪ ತುಂಬಾ ಹೌದು ಒಂದು ಕೈ ಕೊಡ್ತಾರೆ. ರೈಟರ್ಸ್ನ ರಿಸೀವ್ ಮಾಡ್ಕೊಳೋದು, ಅವ್ರಿಗೆ ಏನು ಸಲ್ಲಬೇಕೋ ಆ ಗೌರವ ಧನ ಎಲ್ಲನೂ ಸಲ್ಲಿಸ್ತಾರೆ. ಬಟ್ ಎಲ್ಲ ನಿರ್ಮಾಪಕರು ಅಂತಲ್ಲ, ಕೆಲವು ನಿರ್ಮಾಪಕರು ತಮ್ಮ ನಷ್ಟನ ಕೆಲವೊಂದು ಇಲಾಖೆಗಳ ಮೇಲೆ ಹಾಕ್ಬಿಡ್ತಾರೆ. ಇಲ್ಲಪ್ಪ ನಮಗೆ ಏನೂ ಆಗಿಲ್ಲ ಅಂತ. ಅದೊಂದು ಇದಿದೆ, ಧೋರಣೆ ಇದೆ. ಬಟ್ ಅರ್ಥ ಮಾಡ್ಕೋಬೇಕು ಯಾವಾಗಲೂ. ಆ ಒಂದು ಚಿತ್ರರಂಗದಲ್ಲಿ ಯಾರೇ ನಿರ್ಮಾಪಕರು ಹಿರಿಯ ನಿರ್ಮಾಪಕರುಗಳನ್ನ ನೋಡಿ ಕಲಿಬೇಕು. ಅವ್ರುಗಳು ತಾವು ಮಾಡಿರೋ ಚಿತ್ರಗಳನ್ನ ಇವ್ರುಗಳು, ಈಗ ಚಿತ್ರರಂಗದಲ್ಲಿ ನಿರ್ಮಾಪಕ ಬರ್ತಾನೆ ಅಂದರೆ ಅವನೊಂದಷ್ಟು ಸಿನಿಮಾಗಳನ್ನ ನೋಡ್ಕೊತಾನೆ ಬಂದಿರ್ತಾನೆ. ಹೌದು, ಯಾವ ಸಿನಿಮಾ ಯಾವ ಇದ್ರ ಮೇಲೆ ಘನವಾಗಿ ನಿಂತಿದೆ ಅಂತ. ಎಲ್ಲ ಸಿನಿಮಾಗಳೂ ಬರವಣಿಗೆ ಅನ್ನೋ ಒಂದು ಬುನಾದಿ ಮೇಲೆ ನಿಂತಿರೋದು ಆಗುತ್ತೆ. ಬರವಣಿಗೆ ವಿಭಾಗದವ್ರಿಗೆ ಮಾತ್ರ ದುಡ್ಡು ಕೊಟ್ಟಿಲ್ಲ ಅಂತಲ್ಲ, ತುಂಬ ವಿಭಾಗಗಳಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಒಳ್ಳೆ ಸಿನಿಮಾ ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೋಬೇಕು ಅಂತ ಹೇಳ್ತಾರಲ್ಲ, ಈಗ ನಮಗೆ ಅಂತ ಬರೆದಿದ್ರೆ ಅದು ಯಾವುದೋ ರೂಪದಲ್ಲಿ ನಿಮ್ಗೆ ಸೇರಿಬಿಡುತ್ತೆ. ಬಟ್ ಚಿತ್ರರಂಗದಲ್ಲಿ ಬಂದ ತಕ್ಷಣ ನಿಮ್ಗೆ ಫಲ ಸಿಗುತ್ತೆ ಅನ್ನೋದು ಸುಳ್ಳು. ಅಲ್ಲೊಂದಷ್ಟು ಏಕ್ದಮ್ ನಾವು ಹೋಗಿ ಒಂದು ಹಳ್ಳೀಲಿ ಒಂದು ಬೆಳೆ ಬೆಳೆದಂಗೆ ಆ ಟೈಮಿಗೆ ಕರೆಕ್ಟಾಗಿ ಮಳೆ ಬರಬೇಕು, ನಾವು ಬಿತ್ತಿರೋ ಬೀಜ ಮೊಳಕೆ ಹೊಡಿಬೇಕು, ಅದನ್ನು ನಾವು ಸಂರಕ್ಷಿಸಬೇಕು. ಇಷ್ಟೆಲ್ಲ ಪರಿಪಾಠಗಳು ಇದ್ದಾಗಲೇ ಒಬ್ಬ ರೈತನಿಗೆ ಬೆಳೆ ಫಲ ಸಿಗೋದು. ಸೇಮ್ ಇಲ್ಲೂ ಅಷ್ಟೇ, ರೈತನಾಗಿ ಕೆಲಸ ಮಾಡಬೇಕು, ದೇವ್ರು ಕೊಟ್ಟೆ ಕೊಡ್ತಾರೆ. ಸರ್ ಇಷ್ಟೆಲ್ಲ ಬ್ಯುಸಿ ಇರ್ತೀರಾ, ಒಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ. ಎಷ್ಟು ಸಂಭಾವನೆ ತಗೋತೀರಾ ಇಷ್ಟೆಲ್ಲ ಬ್ಯುಸಿ ಇದ್ದಲ್ಲ ಒಬ್ಬ ಸ್ಟಾರ್ಗಾಗಲಿ, ಒಬ್ಬ ಹೊಸ ಸಿನಿಮಾಗಳು? ಸಂಭಾವನೆ ಅಂತ ಹೇಳಿದಾಗ ಎಷ್ಟೋ ಚಿತ್ರಗಳನ್ನ ನಾವು ಫ್ರೀಯಾಗಿ ಕೂಡ ಮಾಡಿದ್ದೀರಾ ಅಂತ ಮಾಡಿದ್ದೀವಿ, ಮಾಡಬೇಕಾಗತ್ತೆ. ಈಗ ನಮ್ಮ ತಂಡದ ಸಿನಿಮಾಗಳು ನಮಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿರೋ ಕಥೆಗಳು, ಕೆಲವೊಂದು ನಿರ್ಮಾಪಕರು ಒಳ್ಳೆ ಕಥೆನ ಇಟ್ಕೊಂಡಿರ್ತಾರೆ. ಸೊ ಆ ಥರದವ್ರಗಳ ಜೊತೆ ನಾವು ಕೈ ಜೋಡಿಸಿದಾಗ ಚಿತ್ರರಂಗಕ್ಕೆ ನಾವು ಒಂದು ಸೇವೆ ಸಲ್ಲಿಸ್ದಂಗೆ ಆಗುತ್ತೆ. ಈಗ ಆ ಇದರಲ್ಲಿ ಸೋಮು ಸೌಂಡ್ ಇಂಜಿನಿಯರ್ ನನ್ನ ಮೊದಲನೇ ಮಾತೆ ಹೇಳಿದ್ದೆ, ಉತ್ತರ ಕರ್ನಾಟಕ ಜನ ನಮಗೆ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಏನು ಕೊಟ್ಟಿದ್ದೀವಿ ಅಂತ ಹೇಳಿದಾಗ ನಾವು ಧೈರ್ಯವಾಗಿ ಹೆಮ್ಮೆಯಿಂದ
ಈ ಚಿತ್ರನ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ನಾನು ಅದಕ್ಕೆ ನಿಮ್ಗೆ ಫಸ್ಟೇ ಲಾಸ್ಟ್ ತುಂಬ ಕೇಳ್ಪಟ್ಟಿದ್ದೀನಿ ಫ್ರೀಯಾಗ ಮಾಡಿದ್ದಾರೆ ಅಂತ, ಅದಕ್ಕೆ ಕನ್ನಡಕ್ಕೆ ಒಬ್ಬ ಆಸ್ತಿ ಅಂತ ಹೇಳಿದ್ದೆ. ಕನ್ನಡದ ಆಸ್ತಿ ಅಲ್ಲ ನಾವು, ನೀವು ಎಲ್ಲ ಪ್ರೀತಿಯಿಂದ ಕನ್ನಡ ಚಿತ್ರರಂಗದ ಆಸ್ತಿ ಅಂತೀರಾ, ಅದು ದೊಡ್ಡವರು. ಸರ್ ಇದೇ March 15 ರಿಲೀಸ್ ಆಗ್ತೈತೆ. ಆಡಿಯನ್ಸ್ಗೆ ಏನು ಕೇಳ್ಕೊಬೋದು, ಏನು ಸ್ಪೆಷಲ್ ಇಲ್ಲಿ ಇರ್ಬೋದು ಅಂತ ಹೇಳ್ತೀರಾ? ಈ ಚಿತ್ರ ನೋಡಿ ಈಚೆಗೆ ಬಂದಾಗ ಹೆಮ್ಮೆಯಿಂದ ಎದೆ ಮೇಲೆ ಕೈ ಇಟ್ಕೊಂಡು ಅವರು ಹೇಳ್ಕೊಬೋದು ಇನ್ನೊಬ್ಬರಿಗೆ, ಹೋಗು ಕನ್ನಡದ ಹೆಮ್ಮೆ, ಹೋಗು ಮಗ ಈ ಚಿತ್ರ ನೋಡು, ಈ ಸಿನಿಮಾ ನೋಡು ಚೆನ್ನಾಗಿದೆ. ಎಲ್ಲ ವಿಭಾಗಗಳಲ್ಲೂ ತಂತ್ರಜ್ಞರು ಅಂದರೆ ಅನುಭವ ಹೌದು ಇರುವಂಥ ತಂತ್ರಜ್ಞರೇ ಕೆಲಸ ಮಾಡಿದ್ದಾರೆ. ತುಂಬ ಪತ್ರಿಕೆಗಳಲ್ಲಿ ಇದು ಟೆಕ್ನಿಷಿಯನ್ಸ್ ಸಿನಿಮಾ ಅಂತಲೇ ಮಾಡಿದ್ರು. ಮತ್ತು ಚಿತ್ರ ಚೆನ್ನಾಗಾದರೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ಅಭಿ ಅಂತ, ಒಬ್ಬ ಒಳ್ಳೆ ಹೀರೋ, ನಾಯಕ ನಟ, ನಮ್ಮ ಶ್ರೇಷ್ಠ ಇಬ್ಬರು ಸಿಗ್ತಾರೆ. ಇದಲ್ಲದೆ ತಂತ್ರಜ್ಞರಿಗೆ ಎಲ್ರಿಗೂ ನಾವು ಮಾಡಿದ ಕೆಲಸ ಜನ ಒಪ್ಪಿದ್ದಾರೆ ಅನ್ನೋ ಒಂದು ಆತ್ಮತೃಪ್ತಿ ಸಿಗುತ್ತೆ. ಮತ್ತು ಧೈರ್ಯವಾಗಿ ಜನ ಈ ಚಿತ್ರನ ಒಬ್ಬರ ಬೆಂತಟ್ಬೋದು. ನಾವು ಈಗ ಒಂದೊಂದು ಸಿನಿಮಾ ನಮ್ಗೆ ಇಷ್ಟ ಆಗಿರುತ್ತೆ, ನಾವು ಇನ್ನೊಬ್ರಿಗೆ ಕಳಿಸ್ಬಿಟ್ಟಿರ್ತೀವಿ, ಹೌದೌದು, ಅವರು ಆ ಸಿನಿಮಾ ಇಷ್ಟಪಡದೇ ಇರ್ತಾರೆ. ಆದರೆ ಇದು ಸರ್ವಕಾಲಿಕವಾದ ಚಿತ್ರ, ಎಲ್ರಿಗೂ ಯೂನಿವರ್ಸಲ್ ಆಗಿ ಇಷ್ಟ ಆಗೋ ಚಿತ್ರ. ಬಾಂಧವ್ಯಗಳ ಮೇಲೆ ಮಾಡಿರುವಂಥ ಕತೆ. ಮತ್ತು ಅಭಿ ಇದನ್ನೆಲ್ಲ ನೋಡಿರುವಂಥ, ಯಾವಾಗಲೂ ನಿರ್ದೇಶಕ ತನಗೆ ಏನು ಗೊತ್ತೋ ಅದನ್ನು ಮಾಡಬೇಕು. ಗೊತ್ತಿಲ್ಲದೆ ಇರೋ ಒಂದು ಫೀಲ್ಡ್ ಕೈಗೆ ಬಿಟ್ಟಾಗ ಎಷ್ಟೋ ಒಂದು ಎಡವಟ್ಟುಗಳಾಗುತ್ತೆ. ಆದರೆ ಈ ಅಭಿ ನೆಲದ ಹುಡುಗ, ಆ ನೆಲದ ಚಿತ್ರನೇ ಮಾಡಿದ್ದಾನೆ. ಸೊ ಇದು ಎಲ್ಲ ನೆಲೆಗಳಿಗೂ ಸೇರೋ ಅಂಥ ಚಿತ್ರ. ಕನ್ನಡಿಗರಿಗೆ ಒಂದು ಒಳ್ಳೆ ಮನೋರಂಜನೆ ಜೊತೆಗೆ ಎಮೋಷ್ನಲ್ ಬಾಂಧವ್ಯಗಳ ಬಗ್ಗೆ ಮಾಡಿರೋ ಚಿತ್ರ ಆಗಿರೋದ್ರಿಂದ ಸಿನಿಮಾ ಈ ಚಿತ್ರ ನೋಡಿದವರು ಅಂದರೆ ತುಂಬ ಕಡಿಮೆ ಜನ ನೋಡಿದ್ದಾರೆ, ನೀವು ನಂಬಲ್ಲ, ತುಂಬ ಜನರ ಕಣ್ಣು ಒದ್ದೆ ಆಗಿದೆ ಈ ಚಿತ್ರ ನೋಡಿದಾಗ. ಅಷ್ಟೊಂದು ಎಮೋಷ್ನಲ್ ಸಿನಿಮಾ.